ಹಲೋ ಗೇಮರ್ಸ್, ನಾನು ನಿಮ್ಮ ಫ್ರೀ ಫೈರ್ ಕನ್ನಡಿಗ. ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ವಿತಿನ್ 3 ಡೇಸಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಹೋಗೋದು ಹೆಂಗೆ ಅಂತ ಅಂದ್ಬಿಟ್ಟು ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಅದನ್ನೆಲ್ಲ ಹೇಳೋಕ್ಕಿಂತ ಮುಂಚೆ ತುಂಬ ಜನ ಚಪ್ಪಲಿ ಹಿಡ್ಕೊಂಡು ನಿಂತಿರೋದು ಕಾಣಿಸ್ತಾ ಇದೆ. ಯಾಕಂತಂದರೆ ವಿತಿನ್ 3 ಡೇಸಲ್ಲಿ ಹೆಂಗಪ್ಪ ಗ್ರ್ಯಾಂಡ್ ಮಾಸ್ಟರ್ ಹೋಗೋದು ಅಂತ ಕೇಳ್ತೀರಾ, ಹೆಂಗೆ ಹೋಗೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 100 ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡಿಸ್ಬೇಕು. ಸೊ ಬನ್ನಿ ಫಸ್ಟ್ ವಿಡಿಯೋಗಡೆ ಬಿಡೋಣ. ವಿಡಿಯೋಗಡೆ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಏನು ಮಾಡಬೇಕು, ಎಂಟ್ರ್ ಹಾಕ್ಬೇಕಲ್ವ. ಬನ್ನಿ ಎಂಟ್ರ್ ಹಾಕ್ಬಿಡೋಣ. ಎಂಟ್ರ್ ಹಾಕ್ಬಿಟ್ಟು ವಿಡಿಯೋ ಶುರು ಮಾಡೋಣಂತೆ. ಓಕೆ, ಫಸ್ಟ್ ಯಾವುದಪ್ಪ ಅಂತಂದರೆ ಲೋಡೌಟಲ್ಲಿ ಏನಪ್ಪ ಅಂತಂದರೆ ಫಸ್ಟ್ ಹೇಳ್ಬಿಡ್ತೀನಿ, ಕಳಿಸ್ಕೊಳ್ಳಿ. ಓಕೆ, ಈಗ ಫಸ್ಟ್ ಲೋಡೌಟಲ್ಲಿ ಸ್ಕ್ಯಾನರ್ ತೊಗೋಬೇಕು. ಸ್ಕ್ಯಾನರಲ್ಲಿ ಏನಪ್ಪ ಅಂತಂದರೆ ಎನಿಮೀಸ್ ಎಲ್ಲ ಇಳ್ಕೊಂಡಿದ್ದೀರ ಅಂತ ಗೊತ್ತಾಗುತ್ತೆ. ಅಕಸ್ಮಾತ್ ನೀವು ಸರ್ವೇ ಮಾಡ್ತಾಯಿದ್ದೀರಾ ಅಂತಂದರೆ ಬಾನ್ ಫೇರು, ಇಲ್ಲಾಂತಂದರೆ ಏರ್ ಡ್ರಾಪ್ ತೊಗೋಬೇಕು. ಸೊ ಇದರಿಂದ ಏನಿದೆ ಅಂತ ಹೇಳ್ಕೊಂಡು ಬಂದುಬಿಡ್ತೀನಿ. ಸೊ ಬನ್ನಿ ಫಸ್ಟು ಸ್ಕ್ಯಾನರ್ ಕಡೆ ಬಂದ್ಬಿಡೋಣ. ಸ್ಕ್ಯಾನರ್ ಎದಕ್ಕೆ ಯೂಸ್ ಆಗುತ್ತೆ ಅಂತಂದರೆ, ನೀವು ಎನಿಮೀಸ್ ನೀವು ಎಳ್ಕೊಬೇಕಾದ್ರೆ ಎನಿಮೀಸ್ ಸುತ್ತಮುತ್ತ ಯಾರು ಇಳ್ಕೊಂಡಿದ್ದಾರೆ ಅಂತಂದರೆ ಮ್ಯಾಪಲ್ಲಿ ರೆಡ್ ಡಾಟ್ ತೋರಿಸುತ್ತೆ. ಸೊ ಸ್ಕ್ಯಾನರಿಂದ ಇದೊಂದು ಯೂಸು. ಮತ್ತೊಂದು ಏನಪ್ಪ ಅಂತಂದರೆ, ಸೊ ಇದು ಸ್ಕ್ಯಾನರಿಂದ ಯೂಸು. ಸೊ ಅಕಸ್ಮಾತ್ ನಿಮ್ಮ ಹತ್ರ ಸ್ಕ್ಯಾನರ್ ಇಲ್ಲ ಅಂತಂದರೆ ಇದು ನಿಮಗೆ ಗೊತ್ತಾಗಲ್ಲ. ಅಕಸ್ಮಾತ್ ಎಷ್ಟು ಜನ ಹೇಳ್ತೀರ ಅಂತ ತಿಳ್ಕೊಂಬಿಟ್ಟು ನೀವು ಅಲರ್ಟಾಗಿ ಇರ್ಬೋದು. ಸೊ ಇದು ಸ್ಕ್ಯಾನರಿಂದು. ಸೊ ನೆಕ್ಸ್ಟು ಏರ್ ಡ್ರಾಪು ಎದಕ್ಕಂತಂದರೆ, ಅದು ಅಕಸ್ಮಾತ್ ನೀವೆಲ್ಲರೂ ಕ್ಯಾಂಪ್ ಮಾಡ್ತಿದ್ದೀರಾ, ಈ ಫ್ಯಾಕ್ಟ್ರಿ ಟಾಪಲ್ಲಿ ಏನಾದ್ರು ಫಿಶ್ ಬೇಟೆಗೆ ಹೋಗಿರ್ತೀರ, ಅಲ್ಲೇನಾದ್ರು ಇದ್ದಾಗ ಅದು ನಿಮಗೆ ಸಖತ್ ಯೂಸ್ ಆಗುತ್ತೆ. ಆ ಥರ ಇಲ್ಲಾಂತಂದರೆ ಭೀಮಶಕ್ತಿಲಿ ಮೇಲ್ಗಡೆಯಲ್ಲಿ ಇದು ಇದೆಯಲ್ಲ, ಅಲ್ಲಿ ಇಳ್ಕೊಂಬಿಟ್ಟಿದ್ರಿ ಅಂತಂದರೆ ಅಲ್ಲಿ ಇದ್ದಾಗ ನಿಮಗೆ ಅದು ಯೂಸ್ ಆಗುತ್ತೆ. ಸೊ ಏರ್ ಡ್ರಾಪಿಂದ ಇದೇ ಯೂಸ್ ಆಗೋದು. ಬನ್ನಿ. ಓಕೆ, ನೆಕ್ಸ್ಟು ಬಾನ್ ಫೈರ್ ಯಾಕಪ್ಪ ಅಂತಂದರೆ, ನೀವು ಇದು ಸರ್ವೇ ಮಾಡ್ತಾ ಇರ್ತೀರ, ಇಲ್ಲಾಂತಂದರೆ ದೂರದಿಂದ ಎಲ್ಲರೂ ಬರ್ತಾ ಇರ್ತೀರ. ಆ ಜಾಗದಲ್ಲಿ ಎನಿಮಿ ನಿಮಗೆ ಹೊಡೆದ್ಬಿಟ್ಟು ಝೋನಲ್ಲಿ ನಿಲ್ಲಿಸಿರ್ತಾನೆ. ಸೊ ಆವಾಗ ನೀವು ಮೆಡಿಕಿಟ್ ಖಾಲಿ ಆಗುತ್ತೆ. ಅದಕ್ಕಿಂತ ನೀವು ಮೆಡಿಕಿಟ್ಗಿಂತ ಬಾನ್ ಫೈರ್ ಹಾಕಿದ್ರೆ ಸಖತ್ ಯೂಸ್ ಆಗುತ್ತೆ, HP ಇನ್ಕ್ರೀಸ್ ಆಗುತ್ತೆ. ಅದು ಬಾನ್ ಫೈರಿಂದ ಯೂಸು. ನೆಕ್ಸ್ಟ್ ಇದಪ್ಪ ಅಂತಂದರೆ, ಸೊ ತುಂಬ ಜನ ಏನು ಮಾಡ್ತೀರಾ ಅಂತಂದರೆ ಏರ್ ಡ್ರಾಪ್ ಎಲ್ಲ ಯೂಸ್ ಮಾಡೋಲ್ಲ, ಬಾನ್ ಫೈರು ಅಥವಾ ಬೊಂಡಿ ಟಕ್ಕನು ಇಷ್ಟೇ ಯೂಸ್ ಮಾಡ್ತೀರಾ. ನಾನು ಕೂಡ ಅದನ್ನೇ ಯೂಸ್ ಮಾಡೋದು. ಎಂತಕ್ಕಂತಂದರೆ ನಾನು ಜಾಸ್ತಿ ರಶ್ ಮಾಡ್ತೀನಿ, ಅದಕ್ಕೋಸ್ಕರನೇ ಅದೆರಡನ್ನ ಇಟ್ಕೊತೀನಿ. ಓಕೆ, ಫಸ್ಟ್ ಟಿಪ್ ಯಾವುದಪ್ಪ ಅಂತಂದರೆ ನಿಮಗೆ ಗೊತ್ತಾಗಿದೆ, ಲೋಡೌಟ್ ಬಗ್ಗೆ ಈಗ ಫಸ್ಟ್ ಟಿಪ್ ನಿಮಗೆ ಹೇಳಿಕೊಟ್ಟಿದ್ದೀನಿ. ಸೊ ಬನ್ನಿ ಸೆಕೆಂಡ್ ಟಿಪ್ ಕಡೆ ಹೋಗ್ಬಿಡೋಣ. ಓಕೆ, ಫಸ್ಟ್ ಟಿಪ್ ಲೋಡೌಟ್ನ ಹಾಕಿಟ್ಟಿದ್ದೀನಿ ಅಂತಂದರೆ, ಯಾಕಂತಂದರೆ ಅದು ತುಂಬ ಇಂಪಾರ್ಟೆಂಟ್ ವಿಷಯನೇ ಆಗುತ್ತೆ ಮ್ಯಾಚಿಗೆ. ಯಾಕಂತಂದರೆ ಮ್ಯಾಚ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಅದನ್ನೆಲ್ಲ ಸೆಟ್ ಮಾಡ್ಕೋಬೇಕು ಲೋಡೌಟ್ನ. ಅದಕ್ಕೋಸ್ಕರನೇ ಅದನ್ನು ಸ್ಟಾರ್ಟಿಂಗಿಗೆ ಇಟ್ಟಿದ್ದೀನಿ ಲೋಡೌಟ್ನ. ಸೊ ಬನ್ನಿ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ, ಓಕೆ, ಈಗ ಸೆಕೆಂಡ್ ಟಿಪ್ ಯಾವುದಪ್ಪ ಅಂತಂದರೆ ಗನ್ ಕಾಂಬಿನೇಷನ್ ಪ್ರತಿ ಮ್ಯಾಚಲ್ಲೂ ಬರುತ್ತೆ. ಫಸ್ಟು ಸೋಲೋದು ಹೇಳ್ಬಿಡೋಣ. ಸೋಲೋದು ಯಾವುದಪ್ಪ ಅಂತಂದರೆ, ಓಕೆ, ನಾನು ಹೇಳ್ತಿರೋದು ಸ್ಕಾರ್ ಮತ್ತು ಎಕ್ಸಮೇಟು. ಫಸ್ಟ್ ಇದೆ ಲಾಂಗ್ ರೇಂಜ್ ಗನ್ ಇದೆ. ಸೊ ನೆಕ್ಸ್ಟು M4A1 ಮತ್ತು ಗ್ರಾಜಾ, ಇವೆಲ್ಲ ತುಂಬ ಜನ ಯೂಸ್ ಮಾಡ್ತೀರಾ. ನನ್ನ ಕಡೆ ಸಜೆಸ್ಟ್ ಮಾಡೋದಲ್ಲ, ನಾನು ಯೂಸ್ ಮಾಡೋದು. ಓಕೆ, ನಾನು ವರ್ಕ್ ಮಾಡೋದಪ್ಪ ಅಂತಂದರೆ ಸ್ಕಾರ್ ಮತ್ತು ಎಕ್ಸಮೇಟು. ಎಂತಕ್ಕಂತಂದರೆ ಅವೆರಡು ನನ್ನ ಕೈಯಲ್ಲಿ ಚೆನ್ನಾಗಿ ವರ್ಕ್ ಆಗ್ತವೆ. ಲಾಂಗ್ ರೇಂಜಲ್ಲಿ ಸ್ಕಾರ್ ಮತ್ತು ಎಕ್ಸಮೇಟ್ ಇರ್ತೀನಿ ಲಾಂಗ್ ರೇಂಜಲ್ಲಿ. ಶಾರ್ಟ್ ರೇಂಜಲ್ಲಿ ಯಾವುದಪ್ಪ ಅಂತಂದರೆ, ಶಾರ್ಟ್ ರೇಂಜಲ್ಲಿ ನಾನು ಯೂಸ್ ಮಾಡೋದು MP40 ಮತ್ತು M1887 ಡಬಲ್ ಬುಲೆಟ್ ಶಾರ್ಟ್ ಗನ್ನು. ನಾನು M1014 ಯೂಸ್ ಮಾಡಲ್ಲ, ಅದು ನನಗೆ ಯೂಸ್ ಮಾಡೋಕ್ಕೂ ಬರಲ್ಲ M1014. ಸೊ ಅವೆಲ್ಲ ನನಗೆ ಯೂಸ್ ಮಾಡೋಕ್ಕೆ ಬರಲ್ಲ. ನನಗೆ ಯೂಸ್ ಮಾಡೋಕ್ಕೆ ಬರೋದು ಅಂತಂದರೆ MP40 ಮತ್ತು M1887 ಡಬಲ್ ಬುಲೆಟ್ ಶಾರ್ಟ್ ಗನ್ನು. ಇದೆರಡೇ ಯೂಸ್ ಮಾಡೋದು. ನಾನು ಯೂಸ್ ಮಾಡೋದು ಹೇಳಿದ್ದೀನಿ. ನಿಮಗೆ ಕೂತಿರೋವಂಥದ್ದು ಒಂದು ಲಾಂಗ್ ರೇಂಜ್ ತೊಗೋಬೇಕು, ಒಂದು ಶಾರ್ಟ್ ರೇಂಜ್ ತೊಗೋಬೇಕು, ಬೇರೆ ಯಾವುದು ತೊಗೋಬಾರ್ದು. ಓಕೆ, ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಮೀಲಿ ವೆಪನ್ಸು. ಪ್ಯಾನ್ ತೊಗೋಬೇಕು ನೀವು. ಓಕೆ, ಬ್ಯಾಟು ಇವೆಲ್ಲ ತೊಗೊತೀರಾ, ಕಟಾನ ಅವೆಲ್ಲ ತೊಗೋಬಾರ್ದು. ಪ್ಯಾನ್ ತೊಗೊಂಡು ಏನಪ್ಪ ಯೂಸ್ ಅಂತ ನಾನು ಹೇಳ್ಬಿಡ್ತೀನಿ. ಸೊ ಪ್ಯಾನ್ ತೊಗೊಂಡು ಏನಪ್ಪ ಅಂತಂದರೆ, ನಿಮಗೆ ಎನಿಮಿ ಡ್ಯಾಮೇಜ್ ಕೊಡ್ಬೇಕಾದ್ರೆ ನಿಮಗೆ ಅದು ಡ್ಯಾಮೇಜ್ ಜಾಸ್ತಿ ತಗೋಲ್ಲ. ಎನಿಮಿ ಡ್ಯಾಮೇಜ್ ಕೊಡ್ತಾ ಇರ್ಬೇಕಾದ್ರೆ ನೀವು ಈಸಿಯಾಗಿ ಓಡಬೋದು. ಅಕಸ್ಮಾತ್ ದೂರದಿಂದ ಏನಾದ್ರು ಡ್ಯಾಮೇಜ್ ಈಗ ನೋಡ್ಬೋದು, ನಮ್ಮ ಟೀಮೇಟೇ ನೋಡಿ
ಈ ಥರ ದೂರದಿಂದ AW ಹಿಡ್ಕೊಂಡು ಡ್ಯಾಮೇಜ್ ಕೊಡ್ತೀರಲ್ಲ, ಅದೇ ಟೈಮಲ್ಲಿ ಎನಿಮಿ ಓಡೋಗ್ತಾ ಇರುವಾಗ ನೀವು ಪ್ಯಾನ್ ಹಿಡ್ಕೊಂಡಿರ್ತೀರಲ್ವಾ, ಅದಕ್ಕೆ ಎಲ್ಲ ಬುಲೆಟ್ಸು ಆ ಪ್ಯಾನಿಗೆ ತೆಗುತ್ತೆ, ಪ್ಯಾನೇ ಡ್ಯಾಮೇಜ್ ತೊಗೊಳುತ್ತೆ, ನಿಮಗೆ ಅಷ್ಟೊಂದು ಡ್ಯಾಮೇಜ್ ತೊಗೊಳ್ಳಲ್ಲ ಹಿಂದಿಂದ ಓಡಬೇಕಾರೆ. ಅದಕ್ಕೆ ಪ್ಯಾನ್ ಯೂಸ್ ಮಾಡಿರಿ ಅಂತ ಹೇಳಿದ್ದು. ಸೊ ಕಟಾನದಲ್ಲೂ ಒಂದೊಂದ್ಸಲಿ ಅದು ಬುಲೆಟ್ ತಗೊಳುತ್ತೆ, ಅಂದರೆ ಏನಂತಂದರೆ ಹೇಳೋದು ಕೇಳಿಸ್ಕೊಳ್ಳಿ. ಸೊ ಕಟಾನ ಮತ್ತು ಈ ಬ್ಯಾಟ್ ಇದೆಯಲ್ಲ, ಅದಕ್ಕೂ ಒಂದೊಂದ್ಸಲಿ ಬುಲೆಟ್ ತಾಗುತ್ತೆ. ಏನು ಮಾಡುತ್ತೆ ಅಂತಂದರೆ, ನೀವು ಹೇಳೋದು ಕೇಳಿಸ್ಕೊಳ್ಳಿ ಫಸ್ಟು. ಅದಕ್ಕೂ ಒಂದೊಂದ್ಸಲಿ ಬುಲೆಟ್ ತಾಗುತ್ತೆ, ಆದರೆ ಬಾಡಿ ಬುಲೆಟ್ ತಗೋಲ್ಲ. ಆದರೆ ಅದರಲ್ಲಿ ಜಾಸ್ತಿ ಬುಲೆಟ್ ತಗೋವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಪ್ಯಾನಲ್ಲಿ ಅಷ್ಟೊಂದು ಇರೋಲ್ಲ, ಅದಕ್ಕೆ ನಿಮಗೆ ಪ್ಯಾನ್ ತಗೊಳ್ಳಿ ಅಂತ ಹೇಳಿದ್ದು. ಅಕಸ್ಮಾತ್ ನೀವೀಗ ಓಡ್ತಿರ್ಬೇಕಾದ್ರೆ ಕಟನದಲ್ಲಿ ಒಂದೊಂದು ಬುಲೆಟ್ ಅಷ್ಟೇ ನಿಮಗೆ ಅವ್ರು ಹೊಡಿಬೇಕಾದ್ರೆ ಮಿಸ್ ಆಗೋದು. ಆದರೆ ನಿಮಗೆ ಗನ್ ಮೇಲೆ ಸ್ವಲ್ಪ ಈಸಿಯಾಗಿ ಬೇಗ ಹೊಡೆದು ಬಿಡ್ತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ಯಾನ್ ತೊಗೊಂಡ್ರೆ ಒಳ್ಳೇದು ಅಂತ ಬಂದ್ಬಿಟ್ಟು. ಸೊ ಎಲ್ಲರೂ ಪ್ಯಾನೇ ಯೂಸ್ ಮಾಡಿ. ಓಕೆ, ಈಗ ಸೆಕೆಂಡ್ ಟಿಪ್ಪು ಗನ್ ಕಾಂಬಿನೇಷನ್ನು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊತೀನಿ. ಬನ್ನಿ ಈಗ ಥರ್ಡ್ ಕಡೆ ಹೋಗೋಣ. ಥರ್ಡ್ ಆಗಪ್ಪ ಅಂತಂದರೆ ಟೀಮ್ ಕಾಂಬಿನೇಷನ್ನು. ಸರಿ ಅದು ಟೀಮ್ ಕಾಂಬಿನೇಷನ್ ಅಲ್ಲ, ಟೀಮ್ ಕೋಆರ್ಡಿನೇಷನ್ನು ಥರ್ಡ್ ಟಿಪ್ಪು. ಸೊ ಇದೇ ಟಿಪ್ ಅಂತ ನೋಡೋಣ ಬನ್ನಿ. ಸಖತ್ ಇಂಪಾರ್ಟೆಂಟ್ ಕೂಡ ಆಗುತ್ತೆ ಅಂತಕ್ಕಂತಂದರೆ, ನೀವು ಸ್ಕ್ವಾಡ್ ಆಡಬೇಕಾರೆ ಆದಷ್ಟು ತುಂಬ ಜನ ಸ್ಕ್ವಾಡಲ್ಲೇ ರ್ಯಾಂಕ್ ಪುಷ್ ಮಾಡೋದು, ಸೋಲೋದಲ್ಲೇ ಅಷ್ಟೊಂದು ಜನ ಮಾಡಲ್ಲ ಅಂತ ಅನ್ಕೊತೀನಿ. ಸೊ ನಿಮಗೆ ಒಂದು ಟ್ರಿಕ್ ಕೊಡ್ತೀನಿ. ಅಕಸ್ಮಾತ್ ನೋಡಿ ನನಗೆ ಎಣ್ಣೆ ಹೊಡಿತದನಲ್ಲ, ನೀವು ಇದರ ಸುತ್ತಾಡ್ಕೊಂಡು ಹೊಡೆಯೋದನ್ನೇ ಕಲಿಬೇಕು. ಇದು ಅದರ ಟಿಪ್ ಅಲ್ಲ, ಆದ್ರೂ ಒಂದು ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಒಂದು ನಿಮಿಷ ನೋಡಿ, ಈ ಥರನ ನೀವು ಕಲಿಬೋದು. ಆದರೆ ನೀವು ರ್ಯಾಂಕ್ ಪುಷ್ ಮಾಡೋದು ನೋಡಿ, ಈ ಥರ ಸುತ್ತಾಡ್ಕೊಬಂದು ಹೊಡೆಯೋದು ನೋಡಿ. ಈ ಥರ ನೋಡಿ, ಅವನು ಕ್ಯಾರೆಕ್ಟರ್ ಸ್ಕಿಲ್ ಆನ್ ಮಾಡ್ಕೊಂಡು ಅದನ್ನು ನೋಡಿ ಈಗ ಸುತ್ತೋಗ್ಬಿಟ್ಟ ಅಷ್ಟು ನೋಡಿ. ಇದು ಸುತ್ತಾಡ್ಕೊಬಂದು ಹೊಡೆಯೋದನ್ನು ನೀವು ಒಂದು ಸ್ವಲ್ಪ ಕಲಿಬೇಕು. ಸೊ ನಾವು ಹೇಳಿದ್ವಿ ಇದು ಸ್ಕ್ವಾಡ್ ಕಾಂಬಿನೇಷನ್ ಅಲ್ಲ. ಸೊ ಬನ್ನಿ ಅದಕ್ಕೆ ಹೋಗ್ಬಿಡೋಣ. ಸೊ ಅದರಲ್ಲಿ ನಾನು ಹೇಳಿದ್ನಲ್ಲ, ತುಂಬ ಜನ ಸ್ಕ್ವಾಡಲ್ಲೇ ರ್ಯಾಂಕ್ ಪುಷ್ ಮಾಡ್ತಾರೆ. ಇದರಲ್ಲಿ ಸೋಲೋದಲ್ಲಿ ಅಷ್ಟೊಂದು ಜಾಸ್ತಿ ಜನ ರ್ಯಾಂಕ್ ಪುಷ್ ಮಾಡಲ್ಲ. ಯಾವುದಕ್ಕೂ ನೀವು ಸೋಲೋ ಆಡೋದನ್ನು ಕಲಿಬೇಕು. ಅಕಸ್ಮಾತ್ ತುಂಬ ಜನ ಟೀಮೇಟ್ಸ್ ಏನಾದ್ರು ಆಡೋಕ್ಕೆ ಬರಲಿಲ್ಲ ಅಂತಂದರೆ ನಿಮ್ಮ ಟೀಮೇಟ್ಸು, ಸೊ ನೀವು ಮತ್ತೆ ತುಂಬ ಜನ ಮಾಡ್ತಾರೆ ಟೀಮೇಟ್ಸ್ ಇಲ್ಲ ಅಂತ ಅಂದ್ಬಿಟ್ಟು ರ್ಯಾಂಕ್ ಪುಷ್ ಮಾಡೋಕ್ಕೆ ಹೋಗಲ್ಲ. ಇನ್ನು ಕೆಲವ್ರು ಜನ ಆಡ್ತಾರೆ, ಆದರೆ ಕ್ಲಾಸ್ ಸ್ಕ್ವಾಡ್ ರ್ಯಾಂಕಡ್ ಆಡ್ತಾರೆ. ರ್ಯಾಂಕಡು ಸೋಲೋ ಜಾಸ್ತಿ ಜನ ಆಡಲ್ಲ ಅಂತ ಅಂದ್ಕೊತೀನಿ. ಸೊ ಅದಕ್ಕೆ ಸೋಲೋ ಆಡೋದನ್ನು ಕಲೀರಿ. ಸೊ ಬನ್ನಿ ಈಗ ಟಿಪ್ಸ್ ಕಡೆ ಹೋಗೋಣ. ನಾನು ಎಷ್ಟೋ ತನಕ ಬೇರೆಯಿಂದ ಮಾತಾಡ್ತಿದ್ದೆ. ಸೊ ಈಗ ಟಿಪ್ಸ್ ಕಡೆ ಹೋಗೋಣ ಬನ್ನಿ. ಸೋಲೋದಲ್ಲಿ ಮಾಡಿದ್ರೆ ಕಷ್ಟನೇ ಇರುತ್ತೆ, ಆದರೆ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇರುತ್ತೆ. ಓಕೆ, ಈಗ ಸ್ಕ್ವಾಡಲ್ಲಿ ಏನಪ್ಪ ಅಂತಂದರೆ, ಸ್ಟಾರ್ಟಿಂಗಿಗೆ ನೀವು ನಿಮ್ಮ ಟೀಮನ್ನು ಸೆಲೆಕ್ಟ್ ಮಾಡ್ಕೊಂಡಿರಬೇಕು. ಟೀಮ್ ಮೆಂಬರ್ಸ್ನ ನೀವು ಚೇಂಜ್ ಮಾಡ್ತಾ ಇರಬಾರ್ದು ಪ್ರತಿ ಸಲ. ಸ್ಟಾರ್ಟಿಂಗಲ್ಲಿ ಇಟ್ಕೊಂಡಿರೋ ಟೀಮೇಟ್ನೇ ಪ್ರತಿ ಮ್ಯಾಚು ಅವನ ಜೊತೆ ಆಡಬೇಕು. ಯಾಕಂತಂದರೆ ಫಸ್ಟ್ ಮ್ಯಾಚು ಪ್ಲಸ್ ಆಗುತ್ತೆ, ಸೆಕೆಂಡ್ ಮ್ಯಾಚು ಮೈನಸ್ ಆಗುತ್ತೆ. ಅದಕ್ಕೆ ಸೊ ನೀವು ಈ ಥರ ಜಗಳ ಆಡಬಾರ್ದು. ಮೇನಾಗಿ ಬೇಕಾಗಿರೋದು ಟೀಮ್ ಲೀಡು ಅಂತಂದರೆ, ಯಾರ್ಯಾರು ಒಬ್ಬರನ್ನ ಟೀಮಿಗೆ ಲೀಡರ್ ಮಾಡಿರ್ಬೇಕು. ನೀವು ಅವ್ರು ಹೇಳ್ದಂಗೆ ನೀವು ಎಲ್ಲ ಕೇಳಬೇಕು. ಟೀಮ್ ಲೀಡರ್ ಮಾಡಿರ್ಬೇಕು ಅವ್ರನ್ನೆಲ್ಲ. ಈಗ ನಾನು ತೋರಿಸ್ತೀನಿ ನೋಡಿ, ಎನಿಮೀಸ್ ಬಂದಾಗ ಹೆಂಗೆ ಹೊಡಿಬೇಕಂತಂದ್ಬಿಟ್ಟು. ಸೊ ನಾನು ಬೇರೆನೇನೋ ಮಾತಾಡ್ತೀನಿ, ಏನೇನೋ ಮಾಡ್ತೀನಿ, ಒಂದು ನಿಮಿಷ ಇರ್ತೀರಿ. ಈಗ ಅಲ್ಲೊಬ್ಬ ಎನಿಮಿ ಬರ್ತಾಯಿದ್ದಾನೆ ನೋಡಿ. ಈ ಥರ ಎನಿಮೀಸ್ ನಿಮಗೆ ಈ ಥರ ರಶ್ ಮಾಡೋ ಟೈಮಲ್ಲಿ ಸ್ವಿಮ್ ಇರಬೇಕು, ಇಲ್ಲಿಂದನೇ ಹೊಡಿಬಾರ್ದು. ನೋಡಿ ಈಗ ಎನಿಮಿ ಇಲ್ಲಿದ್ದ ತಕ್ಷಣ ನೋಡಿ ಹೆಂಗೆ ಹೊಡ್ತಿದ್ದಾನೆ. ಈಗ ನೋಡಿ ತಕ್ಷಣ ಹೊಡೆದ್ಬಿಟ್ಟು ನಾಕ್ ಮಾಡ್ಕೊಂಡ್ಬಿಟ್ಟೆ. ನೀವು ನಾಕ್ ಮಾಡಿದ ತಕ್ಷಣ ತಪ್ಪು ಮಾಡೋ ಕೆಲಸ ಏನಪ್ಪ ಅಂತಂದರೆ, ನಾಕ್ ಮಾಡಿದ ತಕ್ಷಣ ನೀವು ಓಡೋಗ್ಬಿಡ್ತೀರಾ. ಅದಕ್ಕೆ ಹೇಳ್ತಿದ್ದೀನಿ, ನೀವು ನಾಕ್ ಮಾಡಿದ ತಕ್ಷಣ ಫಸ್ಟು ಕಿಲ್ ಕನ್ಫರ್ಮ್ ಮಾಡ್ಕೋಬೇಕು. ಎಂತಕ್ಕಂತಂದರೆ ನೀವು ನಾಕ್ ಮಾಡಿರ್ತಿದ್ದಾರನ್ನ ರಿವೈವ್ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ಹೇಳ್ತೀನಿ, ನೀವು ನಾಕ್ ಮಾಡಿದ ತಕ್ಷಣ ಕಿಲ್ ಕನ್ಫರ್ಮ್ ಮಾಡ್ಕೊಳ್ಳಿ. ಇದು ಕೂಡ ಒಂದು ರ್ಯಾಂಕ್ ಪುಷ್ ಮಾಡೋದೇ ಅಂತ ಅನ್ಬೋದು. ಅಂತಂದರೆ ಈಗ ಎನಿಮಿ ಎದುರುಗಡೆ ರಶ್ ಮಾಡ್ತಾ ಇದ್ದಾನೆ ಅಂತಂದರೆ, ನೀವು ಅವನು ನಿಮ್ಮ ಎದುರುಗಡೆ ಬರೋ ತನಕ ಕಾಯಬೇಕು. ಇಲ್ಲಾಂತಂದರೆ ನೋಡಿ, ಅವರು ಓಡೋ ಟೈಮಲ್ಲಿ ಪಟ್ಪ ಅಂತ ಹೊಡೆದ್ಬಿಡ್ಬೇಕು. ಅವಾಗ ಅವರಿಗೆ ಏನು ಮಾಡೋದು, ಅವ್ರಿಗೆ ವಾಲ್ ಹಾಕೋಬೇಕು, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅದೇ ನಾನು ಈಗ ತೋರಿಸಿದ್ನಲ್ಲ, ಒಂದು ಸ್ವಲ್ಪ ಬೇಕಾದ್ರೆ ಸ್ಕಿಪ್ ಮಾಡಿ ನೋಡ್ಕೊಬಿಡಿ. ಹಾಗೆ ಅದೇ ಅವನಿಗೆ ಆ ಟೈಮಲ್ಲಿ ರಶ್ ಮಾಡೋ ಟೈಮಲ್ಲಿ ನಾನು ಹೊಡೆದ್ನಲ್ಲ, ಅವ್ನು ಸ್ಕೋಪ್ ಹಾಕೊಂಡಲ್ಲಿ ನೋಡ್ತಾ ಇದ್ದ. ಅದೇ ಟೈಮಲ್ಲಿ ನಾನು ಪಟಾರ್ ಅಂತ ಹೊಡೆದ್ಬಿಟ್ಟೆ P90. ಸೊ ಅದೇ ಥರ ನೀವು ನೋಡ್ಬೇಕಂತಂದರೆ, ಎನಿಮೀಸು ದೂರದಿಂದ ಇರಬೇಕಾದ್ರೆ ಹೊಡೆದಾರ.
ಸ್ವಲ್ಪ ಹತ್ತಿರ ಇಲ್ಲಿ ಹೊಡ್ಕೊಂಡು ಬರ್ತಿರ್ತಾರಲ್ಲ ಅವಾಗ ಪಟ್ ಅಂತ ಹೊಡೆದ್ಬಿಡೋದು. ಕೈಲಿ MP40 P90 ಇಲ್ಲ ಡಬಲ್ ಬುಲೆಟ್ ಶಾಟ್ಗನ್ನು ಈ ಥರ ಇದ್ದಾಗ ಹೊಡೆದ್ಬಿಡ್ಬೋದು. ಸೊ ನಾವು ಹೇಳಿದ್ವಿ ಟಿಪ್ಸ್ ಎಲ್ಲ, ಬನ್ನಿ ನೋಡ್ಕೊಂಬರೋಣ. ಅದು ಏನಂತ ಅಂದರೆ ಟೀಮ್ ಲೀಡರ್ ಮಾಡ್ಬೇಕಂತಿದಲ್ಲ, ಬನ್ನಿ ಟೀಮ್ ಲೀಡರ್ ನೋಡ್ಕೊಂಬರೋಣ. ಟೀಮ್ ಲೀಡರ್ ಯಾಕಂತಂದರೆ ನಿಮ್ಮ ಟೀಮ್ನ ಒಬ್ಬರು ಲೀಡ್ ಮಾಡ್ತಾಯಿದ್ರೆ ನೀವು ಅವ್ರನ್ನ ಫಾಲೋ ಮಾಡ್ತಾ ಇರ್ತೀರ. ಮತ್ತು ನಿಮ್ಮ ಟೀಮಲ್ಲಿರೋ ದೊಡ್ಡ ಪ್ಲೇಯರ್ ಅಂದರೆ ನಿಮಗೆ ಬೆಸ್ಟ್ ಪ್ಲೇಯರ್ ಅಂತ ಅನಿಸಿದ್ರೆ ಅವ್ರನ್ನ ಲೀಡರ್ಗಿಡಿ, ಅವ್ರನ್ನ ಫಾಲೋ ಮಾಡ್ತಾ ಹೋಗಿ. ಹಾಗೆ ಜೊತೆಯಲ್ಲಿ ನೆಕ್ಸ್ಟು ಟೀಮ್ ಕೋರ್ಡಿನೇಷನ್ ಎಲ್ಲಪ್ಪ ಅಂತಂದರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಡಿಸ್ಟೆನ್ಸ್ ಎಷ್ಟು ಮೇಂಟೈನ್ ಮಾಡ್ಬೇಕಂತಂದರೆ ನೀವು ಲೀಡರ್ ಹೇಳಿದಂಗೆ ಕೇಳಬೇಕು, ಲೀಡ್ರಿಗೆ ಮರ್ಯಾದೆ ಕೊಡಬೇಕು. ಅಂದರೆ ಏನಕ್ಕಂತ ಅಂದರೆ ನೀವು ಹೋಗ್ತಾ ಇದ್ರೆ ನಿಮ್ಮ ಲೀಡರ್ನ ನೀವು ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತೀರ. ಇಲ್ಲ ಅಂತಂದರೆ ನಿಮ್ಮ ಲೀಡರ್ ಒಂದು ದಿಕ್ಕಲ್ಲಿ ಇರ್ತಾರೆ, ನೀವು ಒಂದು ದಿಕ್ಕಲ್ಲಿ ಇರ್ತೀರ. ಸೊ ಈ ಮಿಸ್ಟೇಕ್ ಆಗಬಾರ್ದು ಅಂತ ನಾನು ಹೇಳ್ತಿರೋದು, ಲೀಡರ್ನ ಫಾಲೋ ಮಾಡಿ ಅಂತ ಅಂದ್ಬಿಟ್ಟು. ಇದರಿಂದ ಸಖತ್ ಲಾಸ್ ಆಗುತ್ತೆ ಟೀಮಿಗೆ, ನಿಮ್ಮಿಂದ ಲಾಸ್ ಆಗಬಾರ್ದಲ್ಲ. ಮತ್ತು ನಿಮ್ಮ ಟೀಮರ್ಸಿಗೂ ನಿಮಗೂ ಜಗಳ ಅಂತ ಆಗಬೇಕು, ಇವನಿಂದನೇ ಮೈನಸ್ ಆಯಿತು, ರ್ಯಾಂಕ್ ಪುಷ್ ಎಲ್ಲ ಮಾಡ್ತಾಯಿದ್ವಿ, ಮೈನಸ್ ಆಗ್ಬಿಡ್ತೀನಿಂದ ಅಂತ ಎದಕ್ಕೆ ಬೇಕು ಜಗಳ. ಸೊ ಅದಕ್ಕೆ ಹೇಳ್ತಿರೋದು ನಿಮ್ಮ ಲೀಡರ್ನ ಫಾಲೋ ಮಾಡಿ ಅಂತ ಅಂದ್ಬಿಟ್ಟು. ಸೊ ಲೀಡರ್ನ ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್ ಇದಪ್ಪ ಅಂತಂದರೆ ಡಿಸ್ಟೆನ್ಸು. ನೀವು 30ರಿಂದ 50 ಮೀಟ್ರ್ ಡಿಸ್ಟೆನ್ಸಲ್ಲಿದ್ದರೆ ಒಳ್ಳೆಯದು. ಇಲ್ಲಾಂತಂದರೆ ನಿಮಗೆ ಡ್ಯಾಮೇಜ್ ಕೊಟ್ಟಿಲ್ಲ ಅಂತಂದರೆ ನಿಮಗೆ ನಾಕ್ ಮಾಡಿದರೆ ತಕ್ಷಣ ಬಂದು ರಿವೈವ್ ಮಾಡ್ಬೋದು. ಅಕಸ್ಮಾತು ನಿಮ್ಮ ಕೈಯಲ್ಲಿ ಎನಿಮೇನು ಹೊಡೆಯೋಕ್ಕಾಗಲಿಲ್ಲ, ತಕ್ಷಣ ನೀವು ಟೀಮೇಟನ್ನು ಕರೆದ್ರೆ ಅವರು ಬರ್ತಾರೆ. ಅದಕ್ಕೆ 30 ಅಥವಾ 50 ಡಿಸ್ಟೆನ್ಸಲ್ಲಿದೆ ಮೀಟರು, ಅಷ್ಟು ಮೀಟರ್ ಡಿಸ್ಟೆನ್ಸಲ್ಲಿದೆ ಅಂತ ಹೇಳ್ತಿರೋದು. ಅದಕ್ಕೆ ಲೀಡರು ಮೇನ್ ಇಂಪಾರ್ಟೆಂಟ್, ನಿಮ್ಮ ಟೀಮೇಟ್ಸು ಮೇನ್ ಇಂಪಾರ್ಟೆಂಟ್ ಗೈಸ್. ಅದಕ್ಕೆ ಇಡೀ ಸ್ಕ್ವಾಡು ಮೇನ್ ಇಂಪಾರ್ಟೆಂಟೇ. ಸೊ ಅದಕ್ಕೆ ಜಾಸ್ತಿ ದೂರ ಇರಬೇಡಿ. ತುಂಬ ಕೆಲವ್ರು ಹೆಂಗೆ ಮಾಡ್ತೀರಾ ಅಂತಂದರೆ ಒಬ್ಬೊಬ್ಬರು ನನ್ನ ಕಡೆ ಹೇಳ್ಕೊಂತೀರ, ಇನ್ನು ಕೆಲವರು ಕರೆಕ್ಟಾಗಿ ರೂಲ್ಸ್ನ ಫಾಲೋ ಮಾಡ್ತಾರೆ. ಅದೇ ನಾನು ಹೇಳಿದ್ನಲ್ಲ ಟೀಮ ಇದು ರೂಲ್ಸ್ನ ಟೀಮಲ್ಲಿರೋ ಲೀಡರ್ ರೂಲ್ಸ್ನ ಫಾಲೋ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಕೆಲವೊಬ್ರು ಆ ಥರ ಮಾಡ್ತಾರೆ, ಇನ್ನು ಕೆಲವೊಬ್ಬರು ಟೀಮಲ್ಲಿರೋ ಯಾರು ಮಾತು ಕೇಳೋದಿಲ್ಲ, ತಮಗೆ ಇಷ್ಟ ಬಂದಂಗೆ ಎಲ್ಲ ಹೇಳ್ಕೊಂತಾರೆ. ಅವರು ರಿವೈವ್ ಮಾಡೋದಿಲ್ಲ, ಏನು ಮಾಡೋದಿಲ್ಲ. ಅಕಸ್ಮಾತ್ ನಿಮಗೇನಾದ್ರು ಒಂದು ಸ್ಕ್ವಾಡ್ ರಶ್ ಮಾಡ್ತು ಅಂತಂದರೆ ನಿಮ್ಮ ಟೀಮರ್ಸನ್ನು ಕರ್ಕೊಂಬಂದ್ಬಿಟ್ಟು ಹೊಡಿಬೋದು. ಹೇಗೆ ಅಂತಂದರೆ ಒಬ್ಬರು ಶಾರ್ಟ್ ರೇಂಜ್ ಗನ್ ಯೂಸ್ ಮಾಡೋದು, ಇನ್ನೊಬ್ಬರು ಲಾಂಗ್ ರೇಂಜ್ ಗನ್ನು. ಸೊ ನಿಮ್ಮ ಟೀಮರ್ಸು ಒಂದು ಸ್ಕ್ವಾಡ್ ಇತ್ತಂತಂದರೆ ಸೀದಾ ರಶ್ ಮಾಡಿ ಹೋಗ್ಬಾರ್ದು. ಏನು ಮಾಡ್ಬೇಕಂತಂದರೆ ನಿಮ್ಮ ಸ್ಕ್ವಾಡು ಈ ಎದುರುಗಡೆ ಆಪೋಸಿಟ್ ಎನಿಮಿ ಸ್ಕ್ವಾಡ್ ಬಂತಂತಂದರೆ ನೀವು ಎಲ್ಲ ಟೀಮರ್ಸ್ ಸೇರಿಕೊಂಡು ಸೀದಾ 4 ಜನ ರಶ್ ಮಾಡಿಬಿಡ್ಬಾರ್ದು. ಎಂತಕ್ಕಂತಂದರೆ ಅವರೆಲ್ಲ ಸೇರ್ಕೊಂಡು ನಿಮ್ಮನ್ನು ಹೊಡೋ ಚಾನ್ಸಸ್ ಇರುತ್ತೆ. ಅದಕ್ಕೆ ರಶ್ ಮಾಡಬಾರ್ದು. ಇಬ್ಬರು ಇಲ್ಲಿಂದ ಹೊಡಿತಿದ್ರೆ ಇನ್ನಿಬ್ಬರು ದೂರದಿಂದನೇ ಹೊಡೀರಿ. ಇನ್ನಿಬ್ಬರು ಇರ್ತಾರಲ್ಲ, ಸೊ ಅವರು 4 ಜನ ಎನಿಮೀಸ್ನ ಹೊಡಿಬೋದು. ಅಂತಕ್ಕಂತಂದರೆ ಅಪೋಸಿಟಲ್ಲಿರೋರು ಇಬ್ಬರನ್ನ 4 ಜನ ಈಸಿಯಾಗಿ ಹೊಡಿಬೋದು. ಆದರೆ ಇನ್ನಿಬ್ಬರು ಬಚ್ಚಿಟ್ಕೊಂಡು ಹೊಡಿರಿ ಅಂತ ನಾನು ಅಂದರೆ ಆ 4 ಸ್ಕ್ವಾಡಿಗೆ ಬಚ್ಚಿಟ್ಕೊಂಡಿರೋರು ಕಾಣಿಸೋದಿಲ್ಲ. ಅದಕ್ಕೆ ಇಬ್ಬರು ಬಚ್ಚಿಟ್ಕೊಂಡು ಇನ್ನಿಬ್ಬರು ರಶ್ ಮಾಡಿ ಅಂತ ಹೇಳಿದೆ. ಇದು ದೂರದಲ್ಲಿ ಬಚ್ಚಿಟ್ಕೊಂಡಿರೋರು AWM, ಸ್ನೈಪರು, ಇಲ್ಲಾಂತಂದರೆ ಸ್ಕಾರು ಅಂಥವು ಯೂಸ್ ಮಾಡಿರಿ. ಸೊ ಇದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ. ಹಾಗೆ ನಾನು ಹೇಳಿದ್ನಲ್ಲ ಇದೇ ಥರ ಯೂಸ್ ಮಾಡಿ, ಈ ಟ್ರಿಕ್ ಯೂಸ್ ಮಾಡಿ ನೀವು ಮೇನಾಗಿ ಗ್ರ್ಯಾಂಡ್ ಮಾಸ್ಟರ್ ಹೋಗ್ಬೋದು. ವಿತಿನ್ 3 ಡೇಸಲ್ಲೇ ಹೋಗೋಕ್ಕಾಗಲ್ಲ, ಒಟ್ಟು ಹೋಗ್ಬೋದು. ಒಟ್ಟು ಹೇಳಿದ್ದೀನಿ, ಇದು ಟ್ರಿಕ್ಸ್ ಯೂಸ್ ಮಾಡಿ ನೀವು ಹೋಗ್ಬೋದು ಗ್ರ್ಯಾಂಡ್ ಮಾಸ್ಟರ್ಗೆ. ವಿತಿನ್ 3 ಡೇಸ್ ಅಲ್ಲ, ವಿತಿನ್ 4 ಡೇಸ್ ಆದ್ರೂ ಹೋಗ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹಾಗೆ ಲೈಕ್ ಇಷ್ಟೇ ಹೇಳ್ತೀನಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ 100 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. 100 ಸಬ್ಸ್ಕ್ರೈಬರ್ಸು ಇನ್ನೊಂದು ಸ್ವಲ್ಪ ಹತ್ರನೇ ಇದೆ. 51 ಸಬ್ಸ್ಕ್ರೈಬರ್ಸ್ ಇದ್ದೀರಾ ಈಗ. ಇನ್ನೊಂದು ಎಷ್ಟು 49 ಸಬ್ಸ್ಕ್ರೈಬರ್ಸ್ ಆಗಬೇಕು. ಸೊ ನಾನು ಹೇಳಿ ಟ್ರಿಕ್ ಯೂಸ್ ಮಾಡ್ಕೊಂಡೆ ನೀವು ಆರಾಮಾಗಿ ರ್ಯಾಂಕ್ ಪುಷ್ ಮಾಡ್ಬೋದು. ಸೊ ನೀವು ವಿತಿನ್ 3 ಡೇಸಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಹೋಗಲಿಲ್ಲ ಅಂತಂದ್ರೂ ಹೀರೋಯಿಕ್ಕಿಗೋ ಅಥವಾ ಡೈಮಂಡಿಗೋ ಹೋಗೇ ಹೋಗ್ತೀರ. ಪಕ್ಕ ಡೈಮಂಡ್ 4th ಅಂತೂ ಹೋಗೇ ಹೋಗ್ತೀರ. ನಾನು ಅಷ್ಟೇ ಈ ಟ್ರಿಕ್ ಯೂಸ್ ಮಾಡಿಕೊಂಡೆ ನಾನು ಹೀರೋಯಿಕ್ ಹೋಗಿದ್ದೀನಿ. ಅದಕ್ಕೆ ನಿಮಗೂ ಹೇಳ್ತಾ ಇದ್ದೀನಿ,
ನನಗೆ ಸಿಕ್ಕಿರುವಂಥ ಟ್ರಿಕ್ಸ್ ಇದು. ಅದಕ್ಕೋಸ್ಕರನೇ ನಿಮ್ಮ ಜೊತೆಗೂ ಈ ಟ್ರಿಕ್ಸನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೀ ಫೈರ್ ಆಡೋ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಈ ಸಲ ಏನದು ರ್ಯಾಂಕ್ ಪುಷ್ ಮಾಡಬೇಕು ಅಂದ್ಕೊಂಡಿರ್ತಾರೆ, ಅವ್ರಿಗೆಲ್ಲ ಈ ವಿಡಿಯೋನ ಮರೆಯದೆ ಶೇರ್ ಮಾಡಿಬಿಡಿ. ಅಷ್ಟೇ, ನೀವು ಈ ಟ್ರಿಕ್ಸ್ನ ಯೂಸ್ ಮಾಡ್ಕೊಳ್ಳಿ. ಸೊ ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸ್ಬಿಡಿ. 100 ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡಿಸ್ಬೇಕು. ಹಾಗೆ ಏನಿಲ್ಲ. ಸೊ ಅಷ್ಟೇ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಗೈಸ್. ಓಕೆ, ಬಾಯ್.